ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಪ್ರಕಾಶ್ ಫ್ಯಾಮಿಲಿ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಪಲಾವ್ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಆ ತರಕಾರಿ ತೊಗೋಬೋದು. ನಾನು ಬಟಾಣಿ, ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ತೊಗೊಂಡಿದ್ದೀನಿ. ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಆನಿಯನ್, ಚಕ್ಕೆ, ಲವಂಗ, ಪಲಾವ್ ಸೆಟ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ನಿಮ್ಮ ಹತ್ರ ಯಾವುದಿದೆಯೋ ಅದು ತೊಗೋಬೋದು. ಸ್ವಲ್ಪ ಸಾಲ್ಟ್, 3 ಟೇಬಲ್ ಸ್ಪೂನ್ ಆಯಿಲ್, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ. ಇಲ್ಲಿ 6 ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ 1 ಹಿಡಿ ಇದೆ. 1 ದೊಡ್ಡ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಬರೋಣ. ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ನೆನೆಸಿಟ್ಕೋತಾ ಇಲ್ಲ, ಡೈರೆಕ್ಟ್ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ 4.5 ಗ್ಲಾಸ್ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡ್ಕೊಳ್ಳೋರು ಕೂಡ ಮಾಡ್ಕೋಬಹುದು. ಆಯಿಲ್ ಹಾಕೊಳ್ಳೋಣ. ಆಯಿಲ್ ಬಿಸಿ ಆಗಿದೆ. ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕೊಳ್ಳೋಣ. ನೀವು ಬೇಕಿದ್ರೆ ಗೋಡಂಬಿ ಸಹ ಆ್ಯಡ್ ಮಾಡ್ಕೋಬೋದು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಪಲಾವ್ ಸೆಟ್ ಹಾಕಿದಾಗೆ ಆ ಪಲಾವ್ ಫ್ಲೇವರು ಸ್ಟಾರ್ಟ್ ಆಗುತ್ತೆ ನೋಡಿ. ಟ್ಯೂಷನ್ ಹೋಗಬೇಕು. ಸಾಕು, ಆಫ್ ಮಾಡಿ. ಗಂಟೆಗೆ ಸಾಯಂಕಾಲ 6 ಗಂಟೆ. ಟೊಮಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಟೊಮಾಟೊ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಬೋದು. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಅರಿಶಿನ, ನಾವು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಪಲಾವ್ನ ವಿವಿಧ ರೀತಿಯಲ್ಲಿ ಮಾಡ್ತಾರೆ. ಇದು ನಾನು ಮಾಡೋ ಒಂದು ವಿಧಾನ. ತರಕಾರಿ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ. ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. 4 ಕಪ್ ಅಷ್ಟಿದೆ. ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ, ಫ್ಲೇವರ್ ಏಕೆಂದರೆ ಹಾಗೆ ಇರುತ್ತೆ ಅಂತ. ಇದು ಮನೆಯಲ್ಲೇ ಮಾಡಿರೋ ಗರಂ ಮಸಾಲ. ಮುಂದೆ ಬರೋ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅಕ್ಕಿ ಹಾಕೋಣ.
ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಕುದಿಯೋ ಮುಂಚೆ ಕ್ಲೋಸ್ ಮಾಡಬೇಡಿ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ. ನೀವು ಮೊಸರು ನಿಂಬೆಹಣ್ಣು ಸಹ ಫ್ರೈ ಮಾಡ್ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲೇನು ಆ್ಯಡ್ ಮಾಡ್ತಾರೆ, ಸಿಂಪಲಾಗಿ ಸಾಕು ಅಂತ. ಒಂದು ವಿಜಿಲ್ ಸಾಕು, ತಣ್ಣಗಾಗಕ್ಕೆ ಬಿಡೋಣ. ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಇರಲಿಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ನೀವು ಮೇಲೆ ನೋಡ್ತಾ ಇರ್ಬೋದು ಹೇಗೆ ನೀಟಾಗಿ ಕುಕ್ ಆಗಿದೆ ಎಲ್ಲ ವೆಜಿಟೇಬಲ್ಸ್ ಆಗಲಿ ರೈಸ್ ಆಗಲಿ. ಮಸಾಲ ಕೂಡ ಇಲ್ಲಿ ನಾನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫಾರ್ ದ ಮೋರ್ ದೆನ್ 100 ಸಬ್ಸ್ಕ್ರೈಬರ್ಸ್. ಹೀಗೆ ಸಪೋರ್ಟ್ ಮಾಡ್ತಾರೆ.